ಹಂಗ ನೋಡಿ ಯಾರು ಹೇಳ್ತಾರೆ ನೋಡೋಣ. ಹಂಗ ನೋಡಿ ಯಾರು ಹೇಳ್ತಾರೆ. ಓಕೆ, ವರ್ಷ ಹೇಳು ಹೆಂಗ್ 3 amperes ಆಯ್ತು? ಸರಿ, ಅದ 6 ohms ಪ್ಯಾರಲಲ್ ಒಳಗ್ ಕೊಟ್ಟಾರಿ, ಅಂದ್ರ ಅದ್ 3 ohms ಆಕೇತ್ರಿ. ಮತ್ತ 1 ohm ನಮಗ ಸರಣಿ ಒಳಗ್ ಐತ್ರಿ, ಅಂದ್ರ 3 + 1 4 ohm ಆಕೇತ್ರಿ. 12 ಡಿವೈಡೆಡ್ ಬೈ 4 ಮಾಡಿದಾಗ್ರಿ 3 ಬರ್ತೈತ್ರಿ. ಅದಕ್ಕ ಕರೆಂಟ್ ರೀ 3 ampere. ಎಕ್ಸಲೆಂಟ್. ಓಕೆ, ಗುಡ್. ಸೊ ಹಂಗಾದ್ರೆ ನಿಮ್ಗೆ ಈಗ ಗೊತ್ತಾಗೈತೆ ಅಂತ. ಯಾರಿಗೂ ಗೊತ್ತಾಗಿಲ್ಲ ಕ್ಲಾಸಸ್ ಅನ್ನ ಸ್ವಲ್ಪ ಇನ್ನೊಮ್ಮೆ ನೋಡ್ಕೊಳ್ರಿ. ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಈ ಕ್ಲಾಸಸ್ ಅನ್ನ. ಈಗ ಎನರ್ಜಿಯನ್ನ ಸ್ವಲ್ಪ ಕ್ಲಾಸ್ ಒಳಗೆ ಸ್ಟಾರ್ಟ್ ಮಾಡಿ ಹೋಗೋಣ ಅಂತ ಇವತ್ತಿನ ಕ್ಲಾಸ್. ಇವತ್ತು ಶುರು ಮಾಡ್ಬೇಕಂತಿತ್ತು. ಈಗ ನಾವು ಇಲ್ಲಿವರೆಗೆ ಏನ್ ನೋಡಿದ್ವಿ? ವಿದ್ಯುತ್ ಆವೇಶಗಳ ಬಗ್ಗೆ ನೋಡಿದ್ವಿ, ಕ್ಯೂ. ಆಮೇಲೆ ವಿದ್ಯುತ್ ಪ್ರವಾಹವನ್ನು ನೋಡಿದ್ವಿ, ಐ. ಆಮೇಲೆ ವೋಲ್ಟೇಜ್ ಡಿಫರೆನ್ಸ್ ಬಗ್ಗೆ ನೋಡಿದ್ವಿ. ಆಮೇಲೆ ಒಟ್ಟು ರೋಧದ ಬಗ್ಗೆ ನೋಡಿದ್ವಿ, ಪ್ರತಿರೋಧ ಎಷ್ಟಿದೆ, ರೋಧ ಎಷ್ಟು, ಇವೆಲ್ಲ ನೋಡಿದ್ವಿ ನಾವು. ಆದ್ರೆ ಇವು ಯಾವುವು ವಿದ್ಯುತ್ ಶಕ್ತಿಯನ್ನು ಹೇಳ್ತಾ ಇಲ್ಲ. ಶಕ್ತಿಯನ್ನು ನಾವು ಎಷ್ಟು ಬಳಸಿದ್ವಿ, ಒಂದು ಉಪಕರಣ ಶಕ್ತಿಯನ್ನೇ. ನಿಮಗೆ ಲೈಟ್ ಬಿಲ್ ಬರೋದು ಎದ್ರ ಮೇಲಿಂದ ಬರ್ತೈತಿ? ಶಕ್ತಿಯನ್ನು ನೀವು ಎಷ್ಟು ಬಳಸ್ತಿರಲ್ಲ ಅದ್ರ ಮೇಲಿಂದ. ಎಷ್ಟು ಶಕ್ತಿಯನ್ನು ನೀವು ಬಳಸಿದ್ರಿ, ಶಕ್ತಿಯಿಂದ ಏನ್ ಮಾಡ್ಕೊಳ್ಬಹುದು ನಾವು? ಕೆಲಸವನ್ನು ಮಾಡ್ಕೊಳ್ಬಹುದು ನೋಡ್ರಿ. ಅದಕ್ಕೆ ಶಕ್ತಿಯ ಮೂಲಮಾನ ಮತ್ತು ಕೆಲಸದ ಮೂಲಮಾನ ಒಂದೇ. ಶಕ್ತಿಯ ಮೂಲಮಾನ ಯಾವುದು? ಇದು ಶಕ್ತಿಯ ಮೂಲಮಾನ. ಇನ್ನೊಂದು ಐತಿ, ಇದಕ್ಕೆ ಕ್ಯಾಲೋರಿ ಒಳಗನು ಅಳಿಬಹುದು ಇದನ್ನ. ಬಟ್ SI ಮೂಲಮಾನ ಯಾವುದು? ಜೂಲ್. ಇದ್ರ ಸಿಂಬಲ್ ಯಾವುದು? ಜೆ. ಇದ್ರೊಳಗಿಂದ ಯಾವುದು ಅದಲ್ಲ. ಇದ್ರೊಳಗೆ ಮೂಲಮಾನ ನೋಡ್ರೆ ಬರ್ತೈತಿ, ನಿಮಗೆ ಗೊತ್ತಾಗತ್ತಿ. ಕ್ಯೂ ಅನ್ನ ಚಾರ್ಜ್ ಅನ್ನ ಕೂಲಂಬ್ ಅಳಿತೀವಿ, ಕರೆಂಟ್ ಅನ್ನ ಆಂಪಿಯರ್ ಅಥವಾ ಕೂಲಮ್ಸ್ ಪರ್ ಸೆಕೆಂಡ್ ಅಳಿತೀವಿ, ವೋಲ್ಟೇಜ್ ಅನ್ನ ವೋಲ್ಟ್ಸ್ ಅಲ್ಲಿ ಅಳಿತೀವಿ, ರೋಧವನ್ನ ಓಮ್ ಒಳಗೆ ಅಳಿತೀವಿ. ಇದು ಯಾವುದು ಶಕ್ತಿ ಅಲ್ಲ, ಇದು ಯಾವುದು ಡೈರೆಕ್ಟ್ ಆಗಿ ಶಕ್ತಿ ಅಲ್ಲ. ಬಹಳ ಮಂದಿ ಏನ್ ತಿಳ್ಕೊಂಡ್ಬಿಡ್ತೀವಿ ನಾವು? ಎಲೆಕ್ಟ್ರಿಕ್ ಕರೆಂಟ್ ಅಂದ್ಬಿಟ್ರೆ ಶಕ್ತಿ ಅಂತ ತಿಳ್ಕೊಂಡ್ಬಿಡ್ತೀವಿ. ಕರೆಂಟ್ ಇಟ್ ಸೆಲ್ಫ್ ಇಸ್ ನಾಟ್ ಎನರ್ಜಿ. ಕರೆಂಟ್ ಇಟ್ ಸೆಲ್ಫ್ ಇಸ್ ನಾಟ್, ಅದೊಂದು ಪ್ರವಾಹ, ವಿದ್ಯುತ್ತಿನ ಪ್ರವಾಹ. ಪ್ರತಿ ಸೆಕೆಂಡಿನಲ್ಲಿ ಎಷ್ಟು ವಿದ್ಯುತ್ ಆವೇಶಗಳು ಹೊರಡಾಗ್ತಿದಾವ ಅನ್ನೋದು ಪ್ರವಾಹ ಅಷ್ಟೇ. ಸೊ ಜೂಲ್ಸ್ ಅನ್ನೋದು ಇದು ಶಕ್ತಿಯ ಮೂಲಮಾನ. ಶಕ್ತಿ ಎಷ್ಟು ಬಳಸಿದೀವಿ ನಾವು, ಅದರಿಂದ ಕೆಲಸ ಎಷ್ಟು ಮಾಡ್ಕೊಂಡಿವಿ ನಾವು, ಇದ್ರ ಮೇಲಿಂದ ನಮ್ಮ ಲೈಟ್ ಬಿಲ್ ಬರ್ತೈತಿ ಮನಿದು. ವಿದ್ಯುತ್ ಶಕ್ತಿ ಹೌದಲ್ಲ, ವಿದ್ಯುತ್ ಶಕ್ತಿಯನ್ನ ನಾವು ಎಷ್ಟು ಬಳಸ್ತೀವಲ್ಲ ಅದ್ರ ಮೇಲೆ. ಸೊ ಈಗ ಶಕ್ತಿ ಅಂದ್ರೆ ನಾವು ಈಗ ನೀರಿನ ಶಕ್ತಿ ತಗೊಂಡಿ, ಮತ್ತೆ ಉದಾಹರಣೆ, ಮತ್ತೆ ನೀರಿಗೆ ಹೋಗೋಣ. ಈಗ ನೀರಿಗೆ ಇದಕ್ಕೆ ಬಹಳ ಹೊಂದಾಣಿಕೆ. ಈಗ ನೀರಿಗೆ ಎಷ್ಟು ಶಕ್ತಿ ಐತಿ? ಈಗ ನಾನು ಒಂದು 10 ಲೀಟರ್ ನೀರು ಕೊಟ್ನಿ ನಿಮಗೆ, 10 ಲೀಟರ್ ನೀರು ಕೊಟ್ನಿ, ಅದ್ರ ಶಕ್ತಿ ಇಂತಿಷ್ಟ ಅಂತ ಹೇಳಕ್ ಬರ್ತೈತಿ ನಿಮಗೆ. ಅದು ನಾನು ಇದನ್ನ ಹೇಳಕತ್ತೀನಿ. ಈಗ ನಾನು ಐನ್ಸ್ಟೀನ್ಗೆ ಹೋಗ್ತಾ ಇಲ್ಲ, ಅದರ ಒಳಗ ಪರಮಾಣುದೊಳಗೆ ಅಡಗಿರುವಂತಹ ಶಕ್ತಿ ಬಗ್ಗೆ ಮಾತಾಡತ್ತಿಲ್ಲ ನಾನು. E=mc², ಅದು ಬೇರೆ ಶಕ್ತಿ. ಅದನ್ನೆಲ್ಲ ನಾವು ಪರಮಾಣು ವಿಭಜಿಸಿದಾಗ ಹೊರಗೆ ಬರ್ತೈತಲ್ಲ ಶಕ್ತಿ, ಆ ಶಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ. ಆದ್ರೆ ನಾವು ಅದರ ಪೊಟೆನ್ಶಿಯಲ್ ಎನರ್ಜಿ ಬಗ್ಗೆ ಮಾತಾಡಕತ್ತೀನಿ. ಈಗ ನೀರಿನಿಂದ ಶಕ್ತಿ ನಿಮಗೆ ಗೊತ್ತೈತಿ. ಯಾವಾಗ ಜಲಪಾತದಿಂದ ಮೇಲೆ ಧುಮುಕ್ತಾ ಇರುವಂತ ನೀರಿನಿಂದ ನಾವೇನ್ ಮಾಡ್ಬೋದು? ಶಕ್ತಿ, ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಬಹುದು, ಕೆಲಸ ಮಾಡಿಸ್ಕೊಳ್ಬಹುದು, ಅದರಿಂದ ಟರ್ಬೈನ್ಗಳನ್ನು ತಿರುಗಿಸಬಹುದು ಅಂತ. ಆ ಶಕ್ತಿ ಬಗ್ಗೆ ಮಾತಾಡತ್ತೀನಿ ನಾನು. ಈಗ ನಾನು ನಿಮಗೆ 10 ಲೀಟರ್ ನೀರು ಕೊಟ್ಟಿನಿ ಅಂದ್ರೆ ಇಂತಿಷ್ಟ ಶಕ್ತಿ ಅಂತ ಡಿಸೈಡ್ ಆಗ್ಬಿಡ್ತೈತೋ ಏನ್ ಮತ್ತೇನೋ ಬೇಕೋ? ಯಾವಾಗ ಶಕ್ತಿ ಹೆಚ್ಚಿರ್ತೈತೆ ಅದ್ರದ್ದು? ಕರೆಕ್ಟ್. ಸೊ ಅದು ಅಷ್ಟು ನೀರು ಎಷ್ಟು ಎತ್ತರ ಮೇಲೆ ಐತಿ ಅದ್ರ ಮೇಲೆ ಡಿಪೆಂಡ್ ಐತಿ. ಈಗ ಆ 10 ಲೀಟರ್ ನೀರು ಬರೀ ಒಂದು ಟೇಬಲ್ ಮೇಲೆ ಇತ್ತಪ್ಪ ಅಂದ್ರೆ ಅದ್ರ ಶಕ್ತಿ ಹೆಚ್ಚಿಗೆ ಅಲ್ಲ. ಯಾಕಂದ್ರೆ ಅದು ಅಲ್ಲಿಂದ ಬಿತ್ತು, ಅಷ್ಟು 10 ನೀರನ್ನ ಭೂಮಿಗೆ ಬಿತ್ತು ಅಂತಂದ್ರೆ ಸ್ವಲ್ಪ ಕೆಲಸ ಆಗ್ತೈತಿ. ಸ್ವಲ್ಪ ಕೆಲಸ ಆಗೈತಿ. ಅದೇ 10 ಲೀಟರ್ ನಾವು ಒಂದು 100 ಮೀಟರ್ಗಳ ಎತ್ತರವಾದ ಕಟ್ಟಡ ಮೇಲೆ ಇತ್ತಪ್ಪ ಅಂತಂದ್ರ ಅಲ್ಲಿಂದ ಬಿತ್ತು ಅಂತಂದ್ರೆ ಅದಕ್ಕೆ ಹೆಚ್ಚಿಗೆ ಕೆಲಸ ಆಕೈತಿ. ಅದರ ಪೊಟೆನ್ಶಿಯಲ್ ಎನರ್ಜಿ ಈಗ ಹೆಚ್ಚಿಗೆ ಐತಿ, ಹೌದು ಇಲ್ಲ? ಸೊ ಈಗ ಅಷ್ಟೇ ಎತ್ತರದ ಮೇಲೆ, ಈಗ ಹಂಗಾರೆ ನೀರಿನ ಪ್ರಮಾಣದ ಮೇಲೆ ಅದು ಡಿಪೆಂಡ್ ಐತಿರೋ ಇನ್ ಬರೀ ಬೇರೆ ಎತ್ತರ ಮೇಲೆ ಅಷ್ಟೇ ಡಿಪೆಂಡ್ ಐತಿ. ಈಗ ನಾನು ಅದೇ 100 ಮೀಟರ್ ಎತ್ತರದ ಮೇಲೆ ಬರೀ 1 ಲೀಟರ್ ನೀರು ಇಟ್ಟಿದ್ದೀನಿ, ಇನ್ನೊಂದು ಅದೇ 100 ಮೀಟರ್ ಎತ್ತರದ ಮೇಲೆ 1000 ಲೀಟರ್ ನೀರನ್ನ ಇಟ್ಟಿದ್ದೀನಿ. ಎಲ್ಲಿ ಹೆಚ್ಚಿಗೆ ಶಕ್ತಿ? 1000 ಲೀಟರ್ ಇಟ್ಟಲ್ರಿ. ಎಷ್ಟು ಹೆಚ್ಚು ನೀರ್ ಆಗ್ತೈತಿ ಅದ್ರ ಮೇಲೂ ಡಿಪೆಂಡ್ ಐತಿ, ಎಷ್ಟು ಎತ್ತರದ ಮೇಲೆ ನೀರ್ ಐತಿ ಅದ್ರ ಮೇಲೂ ಡಿಪೆಂಡ್ ಐತಿ.
ಬಹಳಷ್ಟು ನೀರನ್ನ ಬಹಳ ಎತ್ತರದ ಮೇಲೆ ನಿಮ್ಗೆ ಕೊಟ್ರಂದ್ರೆ ನಿಮಗೆ ಬಹಳ ಶಕ್ತಿಯನ್ನು ಅವ್ರು ಕೊಟ್ಟಂಗೆ, ನೀವು ಅದರಿಂದ ಬಹಳ ಕೆಲಸವನ್ನ ಪಡಿಬಹುದು. ಬಹಳಷ್ಟು ನೀರನ್ನ ಬಹಳ ಎತ್ತರದ ಮೇಲೆ ಇಟ್ಟು ಕೊಟ್ರಂದ್ರೆ ನಿಮಗೆ ಬಹಳಷ್ಟು ಶಕ್ತಿಯನ್ನು ಅವರು ಕೊಟ್ಟಂಗೆ, ಅದರಿಂದ ನೀವು ಬಹಳಷ್ಟು ಕೆಲಸವನ್ನ ಪಡಿಬಹುದು. ಹೌದೋ ಇಲ್ಲೋ? ಮಾಡಿಸ್ಕೋಬಹುದು ಅದರಿಂದ. ಅದೇ ರೀತಿಯಾಗಿ ಇಲ್ಲಿ ಎಲೆಕ್ಟ್ರಿಸಿಟಿ ಒಳಗೆ ಹಂಗಾದ್ರೆ ಏನಾಗ್ಬೇಕು ಹೇಳ್ರಿ ನೋಡೋಣ. ಹಂಗಾದ್ರೆ ನೀರಿನ ಕ್ವಾಂಟಿಟಿ, ನೀರಿನ ಪರಿಮಾಣಕ್ಕೂ ಇಲ್ಲಿ ಯಾವುದಕ್ಕೂ ಹೋಲಿಕೆ ಐತಿ? ಚಾರ್ಜ್ಗಳಿಗೆ ಹೋಲಿಕೆ. ಆವೇಶಗಳಿಗೆ. ನಿಮ್ಗೆ ಹೇಳಿದ್ ನಾನು, ನಿಮ್ಗೆ ಬ್ಯಾಟರಿ ಅಂದ್ರೆ ಒಂದು ಟ್ಯಾಂಕ್ ಇದ್ದಂಗ ಅದು. ಆದ್ರೆ ಇಲ್ಲಿ ಫಿಸಿಕಲಿ ಎತ್ತರ ಪ್ರಶ್ನೆ ಬರುದಿಲ್ಲ. ಇಲ್ಲಿ ನಾನು ಬ್ಯಾಟ್ರಿ ತಗೊಂಡೋಗಿ 10ನೇ ಫ್ಲೋರ್ನಾಗ ಇಟ್ಟರೆ ಅದಕ್ಕೆ ಬಹಳ ಅದ್ರೊಳಗೆ ಎಲೆಕ್ಟ್ರಿಕ್ ಚಾರ್ಜ್ ಆಯ್ತು, ಬಹಳ ಎಲೆಕ್ಟ್ರಿಕ್ ಎನರ್ಜಿ ಬಂತು ಅಂತಲ್ಲ. ಇಲ್ಲಿ ಏನ್ ಮಾಡ್ಬೇಕು ನಾನು? ಬ್ಯಾಟ್ರಿ ವಿಭವಾಂತರ ಇಲ್ಲಿ ಎತ್ತರಕ್ಕೆ ಸಮವಾದದ್ದು. ಸೊ ನಮಗೆ ಏನ್ ಬೇಕು? ಬಹಳಷ್ಟು ಚಾರ್ಜ್ಗಳು ಬಹಳ ವಿಭವದಲ್ಲಿ ಇದ್ರೆ, ಬಹಳಷ್ಟು ಹೈ ವೋಲ್ಟೇಜ್ ನಲ್ಲಿ ಇತ್ತಂದ್ರೆ ಬಹಳಷ್ಟು ಚಾರ್ಜ್ ಇರಬೇಕು, ಮತ್ತು ಬಹಳ ಹೈ ವೋಲ್ಟೇಜ್ ನಾಗ ಇತ್ತಂದ್ರೆ ಬಹಳ ಶಕ್ತಿ ಇದ್ದಂಗ ಬಹಳ ಕೆಲಸವನ್ನ ಪಡಿಬಹುದು. ಹೌದಾ? ಅದಕ್ಕ ಏನ್ ಮಾಡ್ತೇನೆ ನಾನು, ಸ್ವಲ್ಪ ಇದನ್ನ ಮಾಡಿ ಹೋಗ್ಬಿಟ್ರೆ ಏನಾಗ್ಬಿಡ್ತೈತಿ, ನಾವು ಮುಂದಿನ ಕ್ಲಾಸಿಗೆ ಟೈಮ್ ವೇಸ್ಟ್ ಮಾಡ್ಬೇಕಾಗಿಲ್ಲ. ಕೆಲಸ ಜಲ್ದಿ ಚಾಲು ಮಾಡ್ತೀನಿ. ಸೊ ನಾಳಿನ ಕ್ಲಾಸ್ ಒಳಗ ಇದನ್ನ ಕಂಟಿನ್ಯೂ ಮಾಡ್ತೀನಿ ನಾನು, ಎನರ್ಜಿ ಬಗ್ಗೆ. ಸೊ ಏನಾಯ್ತು ಇಲ್ಲಿ? ಎನರ್ಜಿ. ಸೊ ಎನರ್ಜಿ, ಎಲೆಕ್ಟ್ರಿಕ್ ಎನರ್ಜಿ. ಎನರ್ಜಿ ಇ ಅನ್ನೋನು ಇಸ್ ಈಕ್ವಲ್ ಟು, ಹಂಗಾದ್ರೆ ಏನಾಯ್ತು? ಕ್ಯೂ ಇಂಟು, ಕರೆಕ್ಟ್? ಹೋಗ್ತಾರೆ ಇದಕ್ಕ? ಸೊ ಎಲೆಕ್ಟ್ರಿಕ್ ಎನರ್ಜಿ ಇಸ್ ಕ್ಯೂ ಇಂಟು ವಿ. ಅಂದ್ರೆ ಜೂಲ್ಸ್ ನಾನು ಹೆಂಗ್ ಬರಿಬಹುದು? ಇದನ್ನ ಜೂಲ್ಸ್ ಒಳಗೆ ಐತೆ. ನಾವು ಜೂಲ್ಸ್ ನಾನು ಹೆಂಗ್ ಬರಿಬಹುದು? ಕೂಲಂಬ್ ಇಂಟು ವೋಲ್ಟ್. ಕೂಲಂಬ್ ಇಂಟು ವೋಲ್ಟ್. ಇದು ಮೂಲಮಾನದಲ್ಲಿ ಇದನ್ನೇ ಸೂತ್ರವನ್ನು ಮೂಲಮಾನದಾಗ ಬರೆದ್ಮೇಲೆ ಅದ್ರ ಇದು ಆಕ್ಚುಯಲ್ ಸೂತ್ರ ಯಾವುದು? ಎನರ್ಜಿ ಈಕ್ವಲ್ ಟು ಕ್ಯೂ ಇಂಟು ವಿ. ಇದರಿಂದ ನಾವು ಅನೇಕ ವಿಷಯಗಳನ್ನು ತಿಳ್ಕೊಬಹುದು. ಇದರಿಂದ ನಾವು ಕರೆಂಟ್ ಕೊಟ್ಟಾಗ, ರೋಧ ಕೊಟ್ಟಾಗ, ಏನೇನ್ ಕೊಟ್ಟಾಗ ನಮ್ಗೆ ಎನರ್ಜಿಯನ್ನ ಕಂಡುಕೊಳ್ಬಹುದು, ಅದನ್ನೆಲ್ಲ ನೋಡ್ಕೋಬಹುದು. ಅದಾದ್ಮೇಲೆ ಸ್ವಲ್ಪ ನಾವು ಪವರ್ ಬಗ್ಗೆ ನೋಡೋಣ. ಸಾಮರ್ಥ್ಯ, ಪವರ್ ಮತ್ತು ಎನರ್ಜಿ ಎರಡು ಒಂದಲ್ಲ. ನಾವು ಹಂಗ ಬಳಸ್ಬೇಕಾದ್ರೆ ಏನಂತೀವಿ? ಪವರ್ ಬಾಳ್ ಬರ್ತೈತಿ. ಒಮ್ಮೆ ಏನಂತೀರಿ? ಬೋರ್ ಊಟ ಕುಡಿದ್ರೆ ಎನರ್ಜಿ ಬಾಳ್ ಬರ್ತೈತಿ ಅಂತ. ಒಮ್ಮೆ ಅಂತಾರ ಪವರ್ ಬಾಳ್ ಬರ್ತೈತಿ ಅಂತ. ನಾವು ಹಂಗ ಮಾತಾಡ್ಬೇಕಾದ್ರೆ ಪವರ್ ಅನ್ನೋ ಶಬ್ದ ಉಪಯೋಗಿಸ್ತೀವಿ. ಪವರ್ ಮತ್ತು ಎನರ್ಜಿ ಒಂದೇ ರೀತಿಯಾಗಿ ಉಪಯೋಗಿಸ್ತೀವಿ. ಆದ್ರೆ ಇಲ್ಲಿ ಹಂಗಲ್ಲ. ವಿಜ್ಞಾನದೊಳಗೆ ಪವರ್ಗೆ ಎನರ್ಜಿಗೆ ಸಂಬಂಧ ಐತಿ, ಖರೆ ಅವು ಎರಡು ಒಂದೇ ಅಲ್ಲ. ಪವರ್ ಅಂದ್ರೆ ಸಾಮರ್ಥ್ಯ, ಎನರ್ಜಿ ಅಂದ್ರೆ ಶಕ್ತಿ. ಅವು ಎರಡಕ್ಕೂ ಸಂಬಂಧ ಐತಿ, ಬಟ್ ಅವೆರಡು ಸೇಮ್ ಅಲ್ಲ. ಇದನ್ನು ಸ್ವಲ್ಪ ನೋಡೋಣ. ಅಂತ ಇದನ್ನ ನೋಡಿದ ನಂತರ ನಾವು ಕೊನೆಯದಾಗಿ ನಮ್ಮ ಲೈಟ್ ಬಿಲ್ ಎಷ್ಟು ಬರಬೇಕು ಈ ತಿಂಗಳದ್ದು ಅದನ್ನ ನಾವು ಮೊದಲೇ ಲೆಕ್ಕ ಹಾಕೋಬಹುದು ಮನಿ ಒಳಗ. ಅದನ್ನ ಹೆಂಗ್ ಮಾಡೋದು ನೋಡೋಣ. ಲೈಟ್ ಬಿಲ್ ಹೆಂಗ್ ಲೆಕ್ಕ ಹಾಕ್ತಾರಂತ ಅಷ್ಟು ಮಾಡಿದ್ರೆ ನಿಮ್ಗೆ ಬಹಳ ಒಂದು ದೊಡ್ಡ ಚಾಪ್ಟರ್ದು ಕೆಲಸ ಮುಗಿದಂಗ ಆಗ್ತದೆ, ಎಲೆಕ್ಟ್ರಿಸಿಟಿದು. ಓಕೆ, ಸೊ ಇದನ್ನ ನಾಳಿನ ಕ್ಲಾಸ್ ಮಾಡೋಣ.